बीदर में आयोजित जिला स्तरीय सांस्कृतिक समारोह एवं प्रतिभा सम्मान कार्यक्रम में शिक्षा, संस्कार और संस्कृति के संरक्षण का संदेश दिया गया। कार्यक्रम में वक्ताओं ने युवाओं से मेहनत और स्पष्ट लक्ष्य के साथ आगे बढ़ने का आह्वान किया। बीदर के पूज्य डॉक्टर चन्नाबसव पट्टादेवरू रंग मंदिर में कन्नड़ एवं संस्कृति विभाग तथा बेंगलुरु जिला गोंडा विद्यार्थी संघ के संयुक्त तत्वावधान में जिला स्तरीय सांस्कृतिक समारोह एवं प्रतिभा सम्मान कार्यक्रम का आयोजन किया गया। जी हाँ, कार्यक्रम का उद्घाटन करते हुए पूर्व सभापति रघुनाथ राव मलकापुरी ने कहा कि आधुनिक जीवन शैली के बीच लोग अपनी संस्कृति और परंपराओं को भूलते जा रहे हैं। उन्होंने कहा कि नई पीढ़ी को अपनी सांस्कृतिक विरासत से जोड़ना समय की सबसे बड़ी आवश्यकता है। उन्होंने बच्चों को शिक्षा के साथ अच्छे संस्कार देने और प्रतिभाशाली विद्यार्थियों को प्रोत्साहित करने पर जोर दिया है। पूर्व जिला पंचायत सदस्य बाबूराव मलकापुरी ने विद्यार्थियों से IAS और IPS जैसे उच्च पदों तक पहुंचकर देश सेवा करने का आह्वान किया। वहीं प्रेरक वक्ता प्रकाश S देशमुख ने कहा कि सफलता का कोई शॉर्टकट नहीं होता। बच्चों को मेहनती, अनुशासित और संस्कारी बनाना माता पिता और शिक्षकों की साझा जिम्मेदारी है। इस अवसर पर विभिन्न क्षेत्रों में उत्कृष्ट योगदान देने वाले समाज सेवियों, सरकारी कर्मचारियों और सेवानिवृत्त अधिकारियों को सम्मानित किया गया। कार्यक्रम में देशभक्ति गीत, भारतनाट्यम, लोकगीत, महिला कोलाटा, लोक भजन और पारंपरिक लोक नृत्यों की रंगारंग प्रस्तुतियों में दर्शकों का मन मोह लिया है। KP न्यूज के लिए कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। ಪ್ರತಿಭೆಯನ್ನ ಪುರಸ್ಕಾರ ಪಡ್ತಿರುವಂತ ಪುರಸ್ಕೃತರಿಗೆ ನಾನು ವಿನಂತಿ ಮಾಡೋದೇನು ಅಂದ್ರೆ, ಉದಾಹರಣೆಗೆ ಇಲ್ಲಿ ವೇದಿಕೆ ಮೇಲೆ ಕೂತಂತ ನನ್ನನ್ನ ಹಿಡ್ಕೊಂಡು ಭಾಗಶಃ ಇಲ್ಲಿ ವೇದಿಕೆ ಮೇಲೆ ಕೂತವ್ರು ಯಾರು ಬಹಳ ದೊಡ್ಡ ಮನದಿಂದ ಬಂದು ಇವತ್ತು ಈ ವೇದಿಕೆ ಮೇಲೆ ಕೂತವ್ರು ಯಾರು ಇಲ್ಲ. ಪ್ರತಿಯೊಬ್ಬರು ಇಲ್ಲಿ ವೇದಿಕೆ ಮೇಲೆ ಕೂತವರು ವೈಯಕ್ತಿಕವಾಗಿ ನಾನು ಅವ್ರ ಜೀವನವನ್ನು ಬಹಳ ಹತ್ತಿರದಿಂದ ಭಾಗಶಃ ಜನಗಳನ್ನ ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳ ಪರಿಶ್ರಮದಿಂದ ಅವರೇ ನಮ್ಗೆ ವಿದ್ಯೆ, ಬುದ್ಧಿ, ಸಮಾಜದಲ್ಲಿ ಬದುಕುವಂತ ಒಂದು ಸಾಂಸ್ಕೃತಿಕ ಬದುಕಿಗೆ ಮಾರ್ಗದರ್ಶನವನ್ನ ಮಾಡಿ ನಮ್ಮ ಬೀದರ್ನ ಭಾಷೆನಲ್ಲಿ ಹೇಳಬೇಕಾದ್ರೆ ಅವರ ಹೊಟ್ಟೆ ಮೇಲೆ ತಂಪು ಬಟ್ಟೆ ಅನ್ಕೊಂಡು ನಮ್ಮನ್ನ ಸಾಕಿ ಸಲಹಿ ಇವತ್ತು ಇಲ್ಲಿ ವೇದಿಕೆ ಮೇಲೆ ಕೂಡ್ಲಿಕ್ಕೆ ಯಾರಾದ್ರೂ ಕಾರಣಭೂತರು ಅಂದ್ರೆ ನಮ್ಮ ಪೋಷಕರು, ನಮ್ಮ ತಂದೆ ತಾಯಿಗಳು. ನಾನು ಬಹಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ನಾನು SSLC ನಲ್ಲಿ ನನಗನ್ಸುತ್ತೆ ನಾನೊಂದು 50 ಆ ಬರಹನ ಚಿತ್ರ ನೋಡಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನಮ್ಮ ಬೀದರ್ ಅಂದ್ರೆ ಯಾರೋ ಅಧಿಕಾರಿಗಳು ಬೇಗ ಹೊರಗಾವಣೆ ನೋಡ್ಕೊಂಡು ಬೀದರ್ ಬರ್ತಿಲ್ಲ. ಬೀದರ್ ಅಂದ್ರೆ ಬರಗಾಲದ ಪ್ರದೇಶ, ಅಲ್ಲಿ ಕುಡ್ಲಿಕ್ಕೆ ನೀರು ಸಿಗಲ್ಲ, ತಿನ್ಲಿಕ್ಕೆ ಅನ್ನ ಸಿಗಲ್ಲ ಅಂತ ಬರ್ತಿತ್ತು. ಅಂದ್ರೆ ಅಂತ ಹಿನ್ನೆಲೆಯಿಂದ ಬೆಳೆದು ಬಂದಂತೂ ನಾನು ಮತ್ತೆ ಸಿಗಿದಂತ ಬಹಳಷ್ಟು ಜನ ವೇದಿಕೆ ಮೇಲೆ ಕೂತರಿದ್ದೀವಿ. ಮನೆಯಲ್ಲಿದ್ದರೆ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ರು ಸಹಿತ ನೆಲ ಸಮವಾಗ್ತದೆ. ಅದಕ್ಕೆ ಹೇಳ್ತಾರೆ ಎವ್ರಿಥಿಂಗ್ ಈಸ್ ಈಸಿ ಈಸಿ ಈಸಿ, ಎವ್ರಿಥಿಂಗ್ ಈಸ್ ಈಸಿ 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 ವೆನ್ ಯು ಆರ್ ಬಿಸಿ, ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ ಲೇಜಿ ಲೇಜಿ. ಬಹುಶಃ ನಮ್ಮ ಜೀವನದಲ್ಲಿ ಮೈಯನ್ನು ಸದೃಢವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು ಅಂತೇಳಿ ಬಹಳಷ್ಟು ವ್ಯಾಯಾಮ, ಕಸರತ್ತುಗಳು ಮಾಡ್ತೀವಿ, ಏನೇನೋ ತಿಂತೀವಿ, ಡ್ರೈ ಫ್ರೂಟ್ಸ್ ತಿಂತೀವಿ, ಡಯಟ್ ಮಾಡ್ತೀವಿ. ಆದ್ರೆ ಈ ಮೈಯನ್ನು ಬಳಸಲಿಕ್ಕೆ, ಸವಸಲಿಕ್ಕೆ ನಾವು ಯಾರು ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲ ಪೇರೆಂಟ್ಸ್ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಮಕ್ಕಳನ್ನು ನೀವು ಮೈಗಳನ್ನಾಗಿ ಮಾಡಬೇಡಿ, ಮೈಯಿಂದ ಹಾರ್ಡ್ ವರ್ಕ್ ಮಾಡುವುದನ್ನು ಕಲಿಸಬೇಕು. ನಿಮಗೆ ಎರಡನೇ ವಿಚಾರ, ಕೆಲವು ಕೀ ನಿರ್ಣಯ ಇದೆ. ಕೆಲವೊಂದು ನಮ್ಮ ಭಾಗದಲ್ಲಿ ಮಕ್ಕಳು ನಾವು ಹಳ್ಳಿಯವರು, ನಾವು ಬಡವರು, ನಾವು ಇಂಥ ನಿರ್ಗತಿಕರು, ಅಸಹಾಯಕರಿದ್ದೀವಿ, ನಾವು ಮುಂದೆ ಹೋಗೋದು ಹೇಗೆ, ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಅಭ್ಯಾಸ ಮಾಡೋದು ಹೇಗೆ ಅನ್ನೋ ಮನಸ್ಥಿತಿ ಬಹಳಷ್ಟು ಹುಡುಗರಿಗಿದೆ. ಬಡ ಜೀವನದಲ್ಲಿ ನೀವು ಇದು ನೆನಪಿಟ್ಕೊಳ್ಬೇಕು. ಇದು ಅತ್ಯಂತ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಚಾಯ್ ಮಾಡುವಂತವರು ಸಹಿತ ಪ್ರಧಾನಮಂತ್ರಿಗಳಾಗಿದ್ದಾರೆ, ಮೇಕೆ ಕಾಯುವರು ಸಹಿತ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ಮೇಲೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹಣೆ ಬರಹ ಅಂತ ಕೂತ್ಕೊಂಡ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳ್ತಾರೆ ಕಿಸ್ಮತ್ तो आपके हाथ में नहीं है, किस्मत तो आपके हाथ में नहीं है, फैसला तो आपके हाथ में है ना. ನಾನು ಬಂಗಾರದ ಪದಕ ತರಬೇಕಂತ ಗುರಿ ಇಟ್ಕೊಂಡು ಒಲಿಂಪಿಕ್ಸ್ಗೆ ಎಂಟ್ರಿ ಮಾಡಿದ. ಆದ್ರೆ ನನ್ನ ಶಾರೀರಿಕ ಒಂದು ಅಸಮತೋಲನದಿಂದಾಗಿ ಬೆಳಗ್ಗೆ ಪದಕ ಹೊತ್ತು ಕಂಚಿನ ಪದಕ ಕೈಯಲ್ಲಿ ಬಂದಿದೆ. ಅದಕ್ಕೆ ಮುಂದೆ ನನ್ನ ಭಾವನೆಯಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ದೃಷ್ಟಿಯಲ್ಲಿ ಏನಾದ್ರೂ ಪ್ರೀತಿ ಮಾಡಬೇಕು ಅನ್ಸಿದ್ರೆ ನಾನು ಗೋಲ್ಡ್ ಮೆಡಲ್ ನನ್ನ ಗುರಿಯನ್ನು ಪ್ರೀತಿಸ್ತಾನೆ ಹೊರತು ಅಕ್ಕಪಕ್ಕದಲ್ಲಿರುವಂತಹ ಹುಡುಗಿಯರನ್ನಲ್ಲ ಅಂತೀನಿ. ನಮ್ಮ ಮಕ್ಕಳಲ್ಲಿ ನಮ್ಮ